Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂತಂತಂದ್ರೆ HSTR ಪೇಪರ್ 2 ಇಂಗ್ಲಿಷ್ ಗೆ ಕೊಟ್ಟಿರುವಂತ ಸಿಲೆಬಸ್ ಅಲ್ಲಿರೋ ಒಬ್ಬ ರೈಟರ್ ಯಾರಪ್ಪ ಅಂತಂದ್ರೆ ಖುಷ್ವಂತ್ ಸಿಂಗ್ ಅವರ ಒಂದು ವರ್ಕ್ ಅನ್ನು ನಮಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ HSTR ಪೇಪರ್ 2 ಇಂಗ್ಲಿಷ್ ಅಲ್ಲಿ. ಅದರ ಬಗ್ಗೆ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ ಇವತ್ತೊಂದು ಕ್ಲಾಸಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಗೊತ್ತಿರಲಿ HSTR ಇಂಗ್ಲಿಷ್ ಎಕ್ಸಾಮ್ ಹೆಂಗಿರುತ್ತಪ್ಪ ಅಂತಂದ್ರೆ ಆಲ್ರೆಡಿ ನೀವೆಲ್ಲ ನೋಡಿರ್ತೀರಿ. 80 ಫ್ರಮ್ ದ ಲಿಟರೇಚರ್ ಅಂಡ್ ಗ್ರಾಮರ್ ಅಂಡ್ 20 ಫ್ರಮ್ ಇಂಗ್ಲಿಷ್ ಮೆಥಡಾಲಜಿ ಆರ್ ಪೆಡಾಲಜಿ ಮೇಲೆ ಇರುತ್ತೆ. ಓಕೆ, ಈ 80 ಕ್ವಶನ್ ಅಲ್ಲಿ 1 or 2 ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್ ಈಸ್ ಡೆಫಿನೆಟ್ಲಿ ಫಿಕ್ಸ್. ಓಕೆ, ಫಿಕ್ಸ್ ಆಗಿ ಏನು ಮಾಡಪ್ಪ ಅಂತಂದ್ರೆ ಈ ಒಂದು ಲೆಸನ್ ಮೇಲೆ 1 ರಿಂದ 2 ಕ್ವಶನ್ ಬಂದೇ ಬರ್ತಾವೆ. ನಾನು ಯಾವ ರೀತಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇಷ್ಟು ಕಾನ್ಫಿಡೆನ್ಸ್ ಯಾಕಪ್ಪ ಅಂತಂದ್ರೆ 2015 ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಏನಪ್ಪಾ ಅಂತಂದ್ರೆ 2 ಪ್ರಶ್ನೆಗಳು ಬಂದೇ ಬಂದಿರ್ತವೆ ಅಂತೇಳಿ. ಓಕೆ, ಸೊ ಇದೊಂದೇ ಲೆಸನ್ ಅಲ್ಲ, ಅಲ್ಲಿ ಏನು ನಮಗೆ 20 ವರ್ಕ್ಗಳು ಜಾಸ್ತಿ ಇದಾವೆ. ಬಟ್ ರೈಟರ್ಸ್ ಏನು 20 ಜನ ಇದಾರಲ್ಲ, ಡೆಫಿನೆಟ್ಲಿ ಅದ್ರ ಮೇಲೆ 80 ಕ್ವಶನ್ಗಳಲ್ಲಿ ಮಿನಿಮಮ್ 70 ಕ್ವಶನ್ಸ್ ಅದರ ಮೇಲಿಂದಾನೇ ಇರ್ತವೆ. ನೀವು 10 ಕ್ವಶನ್ಸ್ ಒಂದು ಪ್ಯಾಸೇಜ್ ಮತ್ತೆ ಸ್ವಲ್ಪ ಗ್ರಾಮರ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನೇ ಇರುತ್ತೆ ಅಂತಲೂ ಹೇಳೋಕ್ಕೂ ಆಗೋದಿಲ್ಲ, ಯಾಕಂದ್ರೆ 50-50 ಆಗ್ಬೋದು. 40 ಕ್ವಶನ್ಸ್ ಫ್ರಮ್ ದಿ ಲಿಟರೇಚರ್ ಅಂಡ್ 40 ಫ್ರಮ್ ದಿ ಗ್ರಾಮರ್ನು ಆಗ್ಬೋದು. ಬಟ್ 2015 ಕ್ವಶನ್ ಪೇಪರ್ ಅನ್ನ ರೆಫರೆನ್ಸ್ ಇಟ್ಕೊಂಡಾಗ ನಮಗೇನು ಗೊತ್ತಾಗುತ್ತಪ್ಪ ಅಂತಂದ್ರೆ ದ ಪರ್ಸನ್ ಹೂ ಈಸ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್ ಈಸ್ ಮೇನ್ಲಿ ಫೋಕಸಿಂಗ್ ಆನ್ ದ ಲಿಟರೇಚರ್. ಓಕೆ, ಆಸ್ಪಿರೆಂಟ್ಗಳಿಗೆ ಸಾಹಿತ್ಯದ ಬಗ್ಗೆ ಎಷ್ಟು ರುಚಿ ಐತೆ ಅನ್ನೋದನ್ನ ನೋಡೋದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ಲಿಟರೇಚರ್ಗಳ ಮೇಲೆ ಬಹಳಷ್ಟು ಕ್ವಶನ್ಗಳನ್ನ ಫ್ರೇಮ್ ಮಾಡಿರುವಂಥದ್ದು. ಓಕೆ, ಸೊ ನಾವು ಬ್ರೀಫ್ಲಿ ಇವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತೇನಪ್ಪ ಅಂತಂದ್ರೆ ಯಾವತ್ತು ಈ ಥರದ ಕ್ವಶನ್ಗಳು ಬಂದಿಲ್ಲ. ಅವರಿಗೆ ಯಾವ ಪ್ರಶಸ್ತಿ ಬಂದಿತ್ತು ಹಾಗೇನು ಕ್ವಶನ್ಗಳು ಬಂದಿಲ್ಲ, ಬರೋದಿಲ್ಲ ಅಂತ ಇಲ್ಲ, ಬಂದ್ರೂ ಬರ್ಬೋದು. ಬ್ರೀಫಾಗಿ ಆಲ್ರೆಡಿ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇಂಡಿಯನ್ ಇಂಗ್ಲಿಷ್ ರೈಟರ್ ಯಾರು ಖುಷ್ವಂತ್ ಸಿಂಗ್, ಒನ್ ಆಫ್ ದಿ ಪ್ರಾಮಿನೆಂಟ್ ಇಂಡಿಯನ್ ಇಂಗ್ಲಿಷ್ ಲಿಟರೇಚರ್ಗೆ ಒಬ್ಬ ಒಳ್ಳೆಯ ಹೆಸರಾಂತ ಕವಿ ಅಂತಾರೆ, ರೈಟರ್ ಅಂತ ಹೇಳ್ಬೋದು. ಇವ್ರಿಗೆ 1974 ಏನಾಗಿತ್ತಪ್ಪ ಅಂತಂದ್ರೆ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ 1974 ಒಳಗೆ ಏನಾಗಿತ್ತು ಅಂದ್ರೆ ಪದ್ಮಭೂಷಣ ಸಿಕ್ಕಿದೆ. ಆಮೇಲೆ 2007 ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಅವ್ರಿಗೆ ಸಿಗುತ್ತೆ. ಹಿ ವಾಸ್ ಒನ್ ಆಫ್ ದ ಎಡಿಟರ್ಸ್ ಆಫ್ ದ ಫ್ರೇಮ್ ಇಲ್ಲುಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಮ್ಯಾಗಝಿನ್ಗೆ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಒಬ್ಬ ರೈಟರ್ ಕೂಡ ಆಗಿದ್ರು. ಇಷ್ಟು ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಸಾಕು. ಮತ್ತೇನಪ್ಪ ಅಂತಂದ್ರೆ ಒನ್ ಸೆಕೆಂಡ್. ಓಕೆ, ಸೊ ನಾವು ಡೈರೆಕ್ಟ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಫಸ್ಟ್ ಸ್ಟೋರಿ ಲೈನನ್ನು ಡಿಸ್ಕಷನ್ ಮಾಡೋಣ. ಯಾಕಪ್ಪ ಅಂತಂದ್ರೆ ಸ್ಟೋರಿ ಲೈನಿಂದ ನಮಗೆ ಕ್ವಶನ್ಗಳು ಬಹಳಷ್ಟು ಬಂದಿರುವಂಥದ್ದು. ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡೋಣಪ್ಪ ಅಂದ್ರೆ ಲೆಟ್ಸ್ ಜಂಪ್ ಇನ್ ಟು ದ ಸ್ಟೋರಿ ಲೈನ್, ದೆನ್ ವಿ ಕ್ಯಾನ್ ಡಿಸ್ಕಸ್ ಸಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನೋಕ್ಕಿಂತ ಪ್ರೀವಿಯಸ್ಲಿ ಏನು ಕ್ವಶನ್ಗಳನ್ನ ಕೇಳಿದಾರಲ್ಲ ಅವುಗಳನ್ನ ಕೂಡ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಸೊ ನಿಮಗೆ ಗೊತ್ತಿದೆ 25 MCQ ಕ್ವಿಜ್ ಅಂತ ಇರುತ್ತೆ ಆಫ್ಟರ್ ದ ಲೆಸನ್. ಅವಾಗ ನಾವೇನು ಮಾಡೋದು ಡಿಸ್ಕಸ್ ಮಾಡ್ಬೋದು. ಅದು ಯಾವ ಕ್ವಶನ್ ಅಂತ ಹೇಳಿ ಕೂಡ ನಿಮ್ಗೆ ನಾನು in that MCQs I will show you. Okay, coming, yeah. So here we go. Okay. So ಇದು ಯಾವ ಬುಕ್ಕು ಅಂತಂದ್ರೆ 9th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕು. ಓಕೆ, ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಲೈನ್. ಓಕೆ, ಸೊ ನೋಡ್ಬೋದು. ಎಸ್, ದ ಪೋರ್ಟ್ರೇಟ್ ಆಫ್ ಅ ಲೇಡಿ. ಯಾವುದಪ್ಪ ಲೆಸನು? ದ ಪೋರ್ಟ್ರೇಟ್ ಆಫ್ ಅ ಲೇಡಿ. ಈ ಒಂದು ಲೆಸನ್ ಅನ್ನು ಏನು ಮಾಡಿದಾರಪ್ಪ ಅಂದ್ರೆ ಈ ಒಂದು ವರ್ಕನ್ನು ನಮಗೇನು ಕ್ರಿಟಿಕಲಿ ಅನಾಲಿಸಿಸ್ ಮಾಡಿ ಅದರದೊಂದು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟಿರ್ತಾರೆ. ನಾವೇನು ಮಾಡೋಣಪ್ಪ ಅಂತಂದ್ರೆ ಪೂರ್ತಿ ಇನ್ ಡೀಟೇಲ್ ಆಗಿ ಇದನ್ನು ಅರ್ಥ ಮಾಡ್ಕೊತ ಹೋಗೋಣ. ಈ ಒಂದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನೈತಪ್ಪ ಅಂತಂದ್ರೆ ಈ ಪೋರ್ಟ್ರೇಟ್ ಆಫ್ ಅ ಲೇಡಿ ಇಲ್ಲಿ ಏನು ಕಾಣಿಸಾಗ್ತಾ ಇಲ್ಲ. ಈ ಪೋರ್ಟ್ರೇಟ್ ಆಫ್ ಅ ಲೇಡಿ, ಈ ಲೇಡಿ ಯಾರಪ್ಪ ಅಂತಂದ್ರೆ ಆಥರ್ಸ್ ಗ್ರ್ಯಾಂಡ್ ಮದರ್, ನಮ್ಮ ಖುಷ್ವಂತ್ ಸಿಂಗ್ ಹೇಳಿದಾರಲ್ಲ ಅವರ ಅಜ್ಜಿ ಒಂದು ಪೋರ್ಟ್ರೇಟ್. ಇದು ಪೋರ್ಟ್ರೇಟ್ ಅದೇನ್ರಿ ಒಂದು ಫೋಟೋ. ಓಕೆ, ಇಲ್ಲಿ ಮೇನ್ಲಿ ಏನಾಗುತ್ತೆ ಫಸ್ಟ್ ಪ್ಯಾರಾಗ್ರಾಫ್ನಾಗ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಹೌ ಶಿ ವಾಸ್, ಯಾವ ರೀತಿ ಇದ್ಲು, ಯಾವ ರೀತಿ ಕಾಣ್ತಿದ್ಲು, ಅವಳ ಅಪಿಯರೆನ್ಸ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಡಿಸ್ಕಸ್ ಮಾಡ್ತಾರೆ.
ಓಕೆ, ನಾವು ಡಿಸ್ಕಸ್ ಮಾಡೋಣ. ಓಕೆ, ಮೈ ಗ್ರ್ಯಾಂಡ್ ಮದರ್, ಯಾರ ಗ್ರ್ಯಾಂಡ್ ಮದರ್ ರೀ? ಖುಷ್ವಂತ್ ಸಿಂಗ್ ಅವ್ರ ಗ್ರ್ಯಾಂಡ್ ಮದರ್. ಮೈ ಗ್ರ್ಯಾಂಡ್ ಮದರ್ ಲೈಕ್ ಎವ್ರಿಬಡೀಸ್ ಗ್ರ್ಯಾಂಡ್ ಮದರ್. ನಮ್ಮ ಆಯಿ ಎಲ್ಲರ ಆಯಿಗತೆನ ಅಂತ ಹೇಳಾಕತ್ತಾರೆ. ಏನು ಹೇಳ್ತಾರೋ, ನಮ್ಮ ಆಯಿನೂ ಎಲ್ಲರ ಆಯಿಗತೆನ ವಾಸ್ ಆ್ಯನ್ ಓಲ್ಡ್ ವುಮನ್. ನಿಮಗೆಲ್ಲ ಗೊತ್ತಿರುತ್ತೆ, ಅಜ್ಜಿ ಅಂದ್ರೆ ಓಲ್ಡ್ ವುಮನ್ ಇರ್ತಾರೆ ಅಂತೇಳಿ. ಫೈನ್. ಶಿ ಹ್ಯಾಡ್ ಬೀನ್ ಓಲ್ಡ್ ಆ್ಯಂಡ್ ರಿಂಕಲ್ಡ್ ಫಾರ್ ದ 20 years ದಟ್ ಐ ಹ್ಯಾಡ್ ನೋನ್ ಹರ್. ಅವ್ರೇನು ಹೇಳಕತ್ತಾರಪ್ಪ ಅಂತಂದ್ರೆ, ನಾ ಕಳೆದ 20 ವರ್ಷದಿಂದನೂ ನೋಡಾತೀನಿ ಆಕೆ ಹೆಂಗದಾಳಲ್ಲ, ರಿಂಕಲ್ಡ್ ಅಂದ್ರೆ ಏನ್ರಿ? ಇಲ್ಲಿ ಗೆರಿ ಹೊಡೆದಿರುವಂಥದ್ದಲ್ಲ, ಸ್ಕಿನ್ನು ರಿಂಕಲ್ ಆಗಿರುವಂಥದ್ದು. ಓಕೆ, ನಾನು ಅವ್ರೇನು ಹೇಳ್ತಾರಪ್ಪ ಅಂದ್ರೆ, ಫ್ರಮ್ ಲಾಸ್ಟ್ 20 years ಐ ಆಮ್ ಸೀಯಿಂಗ್ ಮೈ ಗ್ರ್ಯಾಂಡ್ ಮದರ್. ಶಿ ಈಸ್ ಎಕ್ಸಾಕ್ಟ್ಲಿ ದ ಸೇಮ್ ಫ್ರಮ್ ದ ಫಸ್ಟ್ ಡೇ ಟಿಲ್ 20 years. 20 ವರ್ಷ ತನಕ ಮೊದಲು ಹೆಂಗಿದ್ರಲ್ಲ ಅವ್ರು ಹಂಗೆ ಅದಾರು ಅಂಥೇಳಿ ಏನೋ ಖುಷ್ವಂತ್ ಸಿಂಗ್ ಹೇಳ್ತಾರೆ. ಓಕೆ, ಪೀಪಲ್ ಸೆಡ್ ದ್ಯಾಟ್ ಶಿ ಹ್ಯಾಡ್ ಒನ್ಸ್ ಬೀನ್ ಯಂಗ್ ಆ್ಯಂಡ್ ಪ್ರಿಟಿ ಆ್ಯಂಡ್ ಈವನ್ ಹ್ಯಾಡ್ ಅ ಹಸ್ಬೆಂಡ್. ಜನ ನನಗೇನು ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಆಯದಾಳಲ್ಲ ಆಕಿ ಮೊದಲು ಭಾಳ ಸಣ್ಣಕ್ಕಿದ್ಲು, ಆ ಸಣ್ಣಕ್ಕಿದ್ದಾಗ ಆಕಿಗೆ ಭಾರಿ ಚಂದು ಇದ್ಲು, ಆಕಿ ಒಬ್ಬ ಏನಾಗಿದ್ದಪ್ಪ ಅಂದ್ರೆ ಹಸ್ಬೆಂಡ್ ಕೂಡ ಇದ್ದ ಅಂತ. ದೇರ್ ಸೇಮ್, ನಮ್ಮ ಅಜ್ಜಿಗೆ ಒಬ್ಬ ಗಂಡ ಕೂಡ ಇದ್ದ. ನಮ್ಮ ಅಜ್ಜಿ ಹೆಂಗಿದ್ಲಪ್ಪ ಅಂತಂದ್ರೆ, ಶಿ ವಾಸ್ ಪ್ರಿಟಿ, ಭಾಳ ಚಂದು ಇದ್ಲು ಅಂತ ಹೇಳ್ತಿದ್ರು. ಬಟ್ ದಟ್ ವಾಸ್ ಹಾರ್ಡ್ ಟು ಬಿಲೀವ್. ನನಗಂತರೂ ಅದನ್ನ ನಂಬಕ್ ಸಾಧ್ಯನೇ ಆಗುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ, ಮೈ ಗ್ರ್ಯಾಂಡ್ ಫಾದರ್ಸ್ ಪೋರ್ಟ್ರೇಟ್ ಹಂಗ್ ಅಬೌವ್ ದ ಮ್ಯಾಂಟಲ್ ಪೀಸ್ ಇನ್ ದ ಡ್ರಾಯಿಂಗ್ ರೂಮ್. ಹಿ ಓರ್ ಅ ಬಿಗ್ ಟರ್ಬನ್ ಆ್ಯಂಡ್ ಲೂಸ್ ಫಿಟ್ಟಿಂಗ್ ಕ್ಲಾತ್ಸ್. ನೋಡ್ರಿ, ಅವ್ರೇನು ಹೇಳ್ತಾರಪ್ಪ ಅಂದ್ರೆ, ನನಗಂತರೂ ಒಟ್ಟು ಬಿಲೀವ್ ಮಾಡೋಕ್ಕಾಗಿಲ್ಲ. ಬಿಲೀವ್ ಅಂದ್ರೆ ನನಗೆ ನಂಬಕ್ಕಾಗೋದಿಲ್ಲ. ಯಾಕಪ್ಪ ಅಂತಂತಂದ್ರೆ, ನಮ್ಮ ಮುತ್ತೆ ಅದಲ್ಲ, ಗ್ರ್ಯಾಂಡ್ ಫಾದರ್ ಏನದಲ್ಲ, ಅವನದೊಂದು ದೊಡ್ಡ ಪೋರ್ಟ್ರೇಟು ಏನು ಮಾಡ್ಯಾರಪ್ಪ ಅಂದ್ರೆ, ಅಲ್ಲಿ ಮ್ಯಾಂಟಲ್ ಪೀಸ್ ಅಂದ್ರೆ ಮೇಲ್ಗಡೆ ಜೋತ್ ಬಿಟ್ಟಾರು. ಹ್ಯಾಂಗ್ ಅಂದ್ರೆ ಏನ್ರಿ? ಹ್ಯಾಂಗ್ ಅಂದ್ರೆ ಜೋತ್ ಬಿಡೋದು. ಅಂತಂದ್ರೆ ಪಾಸ್ಟ್ ಟೆನ್ಸ್. ಹಂಗ್ ಹೌದಾ? ಅಲ್ಲಿ ಹಾಕ್ಯಾರು. ಅದ್ರೊಳಗೆ ಒಂದು ದೊಡ್ಡ ಏನೋ ಹೆಂಗಾಗಿತ್ತಪ್ಪ ಅಂತಂದ್ರೆ, ಅಬೋವ್ ದ ಮೆಂಟಲ್ ಪೀಸ್ ಇನ್ ದ ಡ್ರಾಯಿಂಗ್ ರೂಮ್ನಾಗ ಹಾಕ್ಯಾರು. ಹಿವರ್ ಅ ಬಿಗ್ ಟರ್ಬನ್ ಅಂದ್ರೆ ಏನ್ರಿ? ಪಟಕ ಸುತ್ಯಾನು ಮುತ್ಯ. ಏನ್ ಹೇಳತ್ತಾರು? ದೊಡ್ಡದೊಂದು ಪಟಕ ಸುತ್ಯಾನು. ಆ್ಯಂಡ್ ಲೂಸ್ ಫಿಟ್ಟಿಂಗ್ ಕ್ಲೋತ್ಸ್, ಭಾಳ ಲೂಸ್ ಅಂಗಿ ಹಾಕೊಂಡಾನು ಅಂತ ಹೇಳತ್ತಾರು. ಆಮೇಲೆ, ಹಿಸ್ ಲಾಂಗ್ ವೈಟ್ ಬಿಯರ್ಡ್ covered the best part of his chest and he looked at least 100 years old. ನೋಡ್ರಿ, ಅವ್ರೇನು ಹೇಳ್ತಾರಪ್ಪ, ಎಷ್ಟು ಬ್ಯೂಟಿಫುಲಿ ಲುಕ್ ಅಟ್ ದ ಲ್ಯಾಂಗ್ವೇಜ್ ಹಿ ಯೂಸ್ಡ್. ಭಾಳ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವೆರಿ ಡಿಸ್ಕ್ರಿಪ್ಟಿವ್. ಭಾಳ ಚೆನ್ನಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಡಿಸ್ಕ್ರೈಬ್ ಮಾಡಿರುವಂಥದ್ದು. ಅನಾಲಿಸಿಸ್ ಮಾಡೋದಂದ್ರೆ ಏನ್ರಿ? ಅದು ಹಂಗೈತಿ ಇದು ಹಿಂಗೈತಿ ಅಂತಲ್ಲ. ಲ್ಯಾಂಗ್ವೇಜ್ ಯಾವ ರೀತಿ ಬೆಳೆಸಿದಾರೋ, ವೆದರ್ ದಟ್ ಲ್ಯಾಂಗ್ವೇಜ್ ಇಸ್ ಟಚಿಂಗ್ ಟು ದ ರೀಡರ್ ಆರ್ ನಾಟ್. ಓದುವಂಥ ಮನುಷ್ಯನಿಗೆ ಬಳಸಿರುವಂಥ ಭಾಷೆ ಅರ್ಥ ಆಗ್ತಿತ್ತು ಇಲ್ಲೋ ಅನ್ನೋದೇ ಇಂಪಾರ್ಟೆಂಟ್. ಹೌದಾ? ಅವ್ರು ಹೇಳ್ತಾರೋ, ನಮ್ಮ ಅಜ್ಜ ಏನಿದೆಲ್ಲ, ಅಜ್ಜಾಗ ಬಿಳಿ ದಾಡಿಗಳು ಎಷ್ಟು ಬಂದಿದಪ್ಪ? ಆಲ್ಮೋಸ್ಟ್ ಹಾಫ್ ಆಫ್ ಹಿಸ್ ಚೆಸ್ಟ್ ಇಸ್ ಕವರ್ಡ್ ವಿತ್ ಟೋಟಲಿ ಹಿಸ್ ಬಿಯರ್ಡ್ ಅಂದ್ರೆ ಹೇಳಿ ದಾಡಿ, ಬಿಳಿ ದಾಡಿ ಏನಾಗಿದಪ್ಪ ಅಂದ್ರೆ ಅರ್ಧ ಎದಿವರೆಗೂ ಬಂದಿದ್ದು. ಹೆಂಗೆ ಕಾಣ್ತಿದ್ ಮುತ್ಯ ಅಂದ್ರೆ, ಮಿನಿಮಮ್ ಏನಿಲ್ಲ ಅಂದ್ರು 100 ವರ್ಷ ಆಗಿದ್ದು ನೋಡ್ರಿ, ಹಂಗೆ ಕಾಣಿಸ್ತಿದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಆಮೇಲೆ ಏನಪ್ಪಾ ಅಂತಂದ್ರೆ, he did not look the sort of a person who would have a wife or a children. ನೋಡ್ರಿ, ಅವ ಅಂದ್ರು ನಮ್ಮ ಅಜ್ಜ ಹೆಂಗೆ ಕಾಣಿಸ್ತಿದೆ ಅಂದ್ರೆ, ಒಬ್ಬ ಏನಪ್ಪಾ ಅಂದ್ರೆ ಅವಂಗ ಚಿಲ್ಡ್ರನ್ನ ಮತ್ತು ಹೆಂಡತಿ ಇದ್ರು ಅಂತ ಅನಿಸ್ತಿಲ್ಲ. ಬದ್ಲಿಗೆ ಏನು ಅನಿಸ್ತಿತ್ತಂದ್ರೆ, ಬದ್ಲಿಗೆ ಏನು ಅನಿಸ್ತಿತ್ತಪ್ಪ ಅಂತಂದ್ರೆ, he looked as if he could only have lots and lots of grandchildren. ನೋಡ್ರಿ, ಅವ್ನು ಹೆಂಗೆ ಅನಿಸ್ತೈತಪ್ಪ ಅಂತಂದ್ರೆ, ನಮ್ಮ ಮುತ್ತೆ ನೋಡಿದ್ರೆ ನಮ್ಮ ಬರೀ ಮುತ್ತೆ ಅನಿಸ್ತಿದ್ದಿಲ್ಲ, ಅವಂಗ ಸಿಕ್ಕಾಪಟ್ಟಿ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಇದ್ರು ಅಂತ ಹೇಳಿ ಅನಿಸ್ತಿದೆ ಅಂತೇಳಿ ಯಾರು ಹೇಳ್ತಾರಪ್ಪ ಅಂದ್ರೆ ಖುಷ್ವಂತ್ ಸಿಂಗ್ ಒಂದು ಹೇಳ್ತಾರೆ. ಆಸ್ ಫಾರ್ ಮೈ ಗ್ರ್ಯಾಂಡ್ ಮದರ್ ಬೀಯಿಂಗ್ ಯಂಗ್ ಆ್ಯಂಡ್ ಪ್ರಿಟಿ, ದ ಥಾಟ್ ವಾಸ್ ಆಲ್ಮೋಸ್ಟ್ ರಿವೋಲ್ಟಿಂಗ್. ನೋಡ್ರಿ, ಅದನ್ನಂತೂ ನನಗೆ ಒಪ್ಕೊಳಕ ಆಗೋದಿಲ್ಲ. ನಮ್ಮ ಅಜ್ಜಿ ಆಕೆ ಸಣ್ಣಕ್ಕಿದ್ಲು, ಆಕೆ ಭಾಳ ಚಂದ ಇದ್ಲು, ಸಣ್ಣ ವಯಸ್ಸಿನಾಗ, ಮತ್ತು ಹಸ್ಬೆಂಡ್ ಇದ್ರು ಅಂತ ಅನ್ನೋ ಈ ಒಂದು ವಿಚಾರ ಏನಿತ್ತಲ್ಲ, ನನಗಂತೂ ಒಟ್ಟ ನಂಬಕ್ಕಾಗಿಲ್ಲ, ರಿವೋಲ್ಟಿಂಗ್ ಐತೆ ಅಂತ ಹೇಳಿ ಖುಷ್ವಂತ್ ಸಿಂಗ್ ಹೇಳ್ತಾರೆ. she means grandmother, she often told us the game she used to play as a child. ನೋಡ್ರಿ, ಈ ಒಂದು ಆ್ಯಕ್ಚುಲಿ ಒನ್ ಆಫ್ ದ ಹಾರ್ಟ್ ಟಚಿಂಗ್ ಸ್ಟೋರೀಸ್ ಆಫ್ ಮೈ ಲೈಫ್ ಅಂತಲೂ ಹೇಳ್ಬೋದು. ಯಾಕಂದ್ರೆ ಭಾಳ ಸ್ಟೋರಿಗಳನ್ನ ಓದಿದ್ದೀನಿ. ಅದರೊಳಗೆ ದಿ ಪೋರ್ಟ್ರೇಟ್ ಆಫ್ ಅ ಲೇಡಿ, ಲಿಟ್ರಲಿ ನೀವು ಕೂಡ ಓದ್ರೆ ನಿಮ್ಮ ಗ್ರ್ಯಾಂಡ್ ಮದರ್ ನಿಮ್ಗೆ ನೆನಪಾಗೋದು ನಿಕ್ಕಿ ಪಕ್ಕ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ನನಗೂ ಕೂಡ ವೆನ್ ಐ ರೆಡ್ ಇಟ್ ಐ ರಿಮೆಂಬರ್ಡ್ ಮೈ ಗ್ರ್ಯಾಂಡ್ ಮದರ್. ಸೀರಿಯಸ್ಲಿ ಆ ರೀತಿಯಾಗಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥದ್ದು. ಓಕೆ, ಶಿ ಆಫನ್ ಟೋಲ್ಡ್ ಅಸ್ ದ ಗೇಮ್ ಶಿ ಯೂಸ್ ಟು ಪ್ಲೇ
ಆಸ್ ಅ ಚೈಲ್ಡ್ ಕೆಲವೊಮ್ಮೆ ಏನು ಮಾಡ್ತಿದ್ರಪ್ಪ ಅಂತ ಆಫನ್ ಅಂದ್ರೆ ಅವಾಗ ಕೆಲವೊಮ್ಮೆ ಅಂತೇಳಿ ಆಫನ್. ಇದನ್ನ ಪೀಪಲ್ ಆಲ್ಸೋ ಸೇ ದಿಸ್ ಆಸ್ ಆಫ್ಟನ್. ಏನಂತಾರೆ? ಆಫ್ಟನ್ ಅಂತಾನು ಕರೀತಾರೋ, ಹೇಳ್ತಾರೋ, ಪ್ರೊನೌನ್ಸ್ ಮಾಡ್ತಾರೋ, ಆಫನ್ ಅಂತಾನು ಹೇಳ್ತಾರೋ. ಓಕೆ. ಆ್ಯಂಡ್ ಅಜ್ಜಿ ಅವಾಗ ಏನು ಹೇಳ್ತಿದ್ರಪ್ಪ ಅಂದ್ರೆ ಸಣ್ಣಕ್ಕಿದ್ದಾಗ ಯಾವ್ಯಾವ ಥರದ ಆಟಗಳನ್ನ ಆಡ್ತಿದ್ಲು ಅಂತೇಳಿ ಹೇಳ್ತಿದ್ರು ಅಂತ. ಓಕೆ. ಆಮೇಲೆ ದಟ್ ಸೀಮ್ಡ್ ಕ್ವೈಟ್ ಅಬ್ಸರ್ಡ್ ಆ್ಯಂಡ್ ಅನ್ಡಿಗ್ನಿಫೈಡ್ ಆನ್ ಹರ್ ಪಾರ್ಟ್ ಆ್ಯಂಡ್ ವಿ ಟ್ರೀಟೆಡ್ ಇಟ್ ಲೈಕ್ ದ ಫೆಬಲ್ಸ್ ಆಫ್ ದ ಪ್ರಾಫಿಟ್ ಶಿ ಯೂಸ್ ಟು ಟೆಲ್ ಅಸ್. ಓಕೆ. ದಟ್ ಸೀಮ್ಡ್ ಕ್ವೈಟ್ ಅಬ್ಸರ್ಡ್. ಆಗ ಹೇಳ್ತಿದ್ಲ, ನಮಗಂತೂ ಕೆಟ್ಟ ಅಸಹ್ಯನಿಸಿತ್ತು. ಅಂದ್ರೆ ನಾಟ್ ಏಬಲ್ ಟು ಬಿಲೀವ್ ಇಟ್. ಆ ರೀತಿಯಾಗಿತ್ತ ಅಂತೇಳಿ. ಓಕೆ. ಯಾಕಪ್ಪ ಅಂತಂದ್ರೆ ನಾವು ಅಜ್ಜಿ ಹೇಳಿದ ಕಥೆಗಳನ್ನು ಕೇಳಿ, ಅವಳ ಒಂದು ಚೈಲ್ಡ್ಹುಡ್ ಸ್ಟೋರೀಸ್ ಅನ್ನ ಕೇಳಿ ಅವ್ರಿಗೆ ಏನಿಸ್ತಿತ್ತು, ಪ್ರಾಫೆಟ್ಸ್, ಸಿ ದ ಫೆಬಲ್ಸ್ ಆಫ್ ದ ಪ್ರಾಫೆಟ್ಸ್. ಅಂದ್ರೆ ಪ್ರಾಫೆಟ್ಸ್ ಅಂದ್ರೆ ಏನ್ರಿ? ಯಾರು ಹೇಳ್ಬೋದಪ್ಪ ಅಂದ್ರೆ ಸೇಜಸ್, ಪ್ರೀಸ್ಟ್. ಓಕೆ. ಸ್ವಾಮಿಗಳು ಇರ್ತಾರಲ್ಲ ಹಿಂದಿನ ಕಾಲದೊಳಗ ಅಜ್ಜಾರು ಇರ್ತಾರಲ್ಲ, ಅವ್ರು ಪ್ರವಚನ ಹೇಳ್ತಿರ್ತಾರಲ್ಲ, ಪ್ರವಚನದಾಗ ಏನು ಕಥೆ ಹೇಳ್ತಿರ್ತಾರಲ್ಲ, ಆ ಕಥೆ ಕೇಳ್ದಂಗೆ ಆಕಿತ್ತಂತ. ಫೆಬಲ್ಸ್ ಅಂದ್ರೆ ಏನ್ರಿ? ಸ್ಟೋರೀಸ್. ಅವುಗಳನ್ನ ಕೇಳ್ದಂಗೆ ಆಕಿತ್ತು ನಮ್ಮ ಅಜ್ಜಿ ಹೇಳಿದಾಗ ಅಂತೇಳಿ. ಓಕೆ. ಆ್ಯಂಡ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಓಕೆ. ನಾವೀಗ ಫಸ್ಟ್ ಒಂದು ಪ್ಯಾರಾಗ್ರಾಫ್ ಒಳಗೆ ಏನು ಮಾಡಿದ್ವಿಪ್ಪ ಅಂದ್ರೆ ಕ್ಲಿಯರ್ಲಿ ಅಜ್ಜಿ ಹೆಂಗಿದ್ಲು, ಅಜ್ಜ ಹೆಂಗಿದ್ದ, ಸ್ಟೋರಿ ಹೆಂಗಿತ್ತು, ಖುಷ್ವಂತ್ ಸಿಂಗ್ ಅಜ್ಜಿನ ಯಾವ ರೀತಿಯಾಗಿ ನೋಡಿದ್ದ, ಅವನಿಗೆ ಏನನ್ನು ಬಿಲೀವ್ ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ನೋಡಿದ್ದೀವಿ. ಆ್ಯಂಡ್ ನಾವು ವಿ ಆರ್ ಮೂವಿಂಗ್ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. ಶಿ ಹ್ಯಾಡ್ ಆಲ್ವೇಸ್ ಬಿನ್ ಶಾರ್ಟ್ ಆ್ಯಂಡ್ ಫ್ಯಾಟ್. ಇಲ್ಲಿ ಕೂಡ ಹರ್ ಫಿಸಿಕಲ್ ಅಫಿಯರೆನ್ಸ್ ಅನ್ನು ಮತ್ತೆ ಹೇಳಿದರು. ಶಿ ಹ್ಯಾಡ್ ಆಲ್ವೇಸ್ ಬೀನ್ ಶಾರ್ಟ್ ಆ್ಯಂಡ್ ಫ್ಯಾಟ್, ಸ್ಲೈಟ್ಲಿ ಬೆಂಟ್. ಅಜ್ಜಿ ಹೆಂಗಿದ್ಲಪ್ಪ ಅಂತಂದ್ರೆ ಗಿಡ್ಡಿದ್ಲು, ಸ್ವಲ್ಪ ದಪ್ಪಿದ್ಲು, ಮತ್ತೇನಾಗಿದ್ಲು? ಬೆಂಡ್ ಆಗಿದ್ಲು. ಬೆಂಡ್, ಸಿ ಸ್ಲೈಟ್ಲಿ ಬೆಂಟ್. ಬೆಂಟ್ ಅಂದ್ರೆ ಬೆಂಟ್. ಓಕೆ. ಅಂದ್ರೆ ಅಜ್ಜಿ ಹೆಂಗಿದ್ಲು? ಸ್ವಲ್ಪ ದಪ್ಪಿದ್ಲು, ಗಿಡ್ಡ ಇದ್ಲು, ಮತ್ತೆ ಏನಾಗಿದ್ಲಪ್ಪ ಅಂತಂದ್ರೆ ಸ್ವಲ್ಪ ಬೆನ್ನು ಬಾಗಿತ್ತು. ಯಾಕಂದ್ರೆ ವಯಸ್ಸಾದಾಗ ಬೆನ್ನು ಬಾಗೋದು ಕಾಮನ್. ಯಾಕೆ ಆ ಒಂದು ಪಿಕ್ಚರ್ ಖುಷ್ವಂತ್ ಸಿಂಗ್ ಅವ್ರ ತಲೆಯಾಗೈತಪ್ಪ ಅಂತಂದ್ರೆ ಹಿ ಸೆಡ್ ಫ್ರಮ್ ಲಾಸ್ಟ್ 20 years ಶಿ ಇಸ್ ಲುಕಿಂಗ್ ದ ಸೇಮ್. ಲಾಸ್ಟ್ ಕೊನೆ 20 ವರ್ಷದಿಂದ ನೋಡ್ತಾ ಇದ್ದಾರಲ್ಲ, ಹೆಂಗಿದ್ಲು ಹಂಗಾಗಿದ್ಲಲ್ಲ, ಅದ್ರ ಸಲುವಾಗಿ ಅವರು ಆ ರೀತಿ ಹೇಳಿರುವಂಥದ್ದು. ಹರ್ ಫೇಸ್ ವಾಸ್ ಕ್ರಿಸ್ ಕ್ರಾಸ್ ಆಫ್ ರಿಂಕಲ್ಸ್ ರನ್ನಿಂಗ್ ಫ್ರಮ್ ಎವ್ರಿವೇರ್ ಟು ಎವ್ರಿವೇರ್. ಸಿ ಹಿಯರ್, ಹರ್ ಫೇಸ್, ಅಜ್ಜಿಯ ಮುಖ, ಕ್ರಿಸ್ ಕ್ರಾಸ್ ಆಫ್ ರಿಂಕಲ್ಸ್ ರನ್ನಿಂಗ್ ಫ್ರಮ್ ಎವ್ರಿವೇರ್ ಟು ಎವ್ರಿವೇರ್. ಅಜ್ಜಿ ಮುಖ ತುಂಬ ಏನಾಗಿದಪ್ಪ ಅಂತ ಲೈನ್ಗಳು ಬಿದ್ದಿದ್ದು. ಲೈನ್ಗಳಂದ್ರೆ ಹೆಂಗೆ? ಸ್ಕಿನ್ ಫೋಲ್ಡ್ ಆಗಿರುವಂಥದ್ದು. ಅದು ಹೆಂಗೆ ಕಾಣಿಸ್ತಾ ಇತ್ತು? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಲೈನ್ಗಳು ಬಿದ್ದಂಗೆ ಕಾಣಿಸ್ತಾ ಇತ್ತು. ನೋ, ವಿ ವರ್ ಸರ್ಟನ್ ಶಿ ಹ್ಯಾಡ್ ಆಲ್ವೇಸ್ ಬೀನ್ ಆಸ್ ವಿ ಹ್ಯಾಡ್ ನೋನ್ ಹರ್. ನನಗಂತೂ ಅನಿಸ್ತೈತಿ ಆಕಿ ಯಾವಾಗಲೂ ನಾವು ಹೆಂಗೆ ನೋಡಾತೀವಲ್ಲ ಆಕೆ ಹಂಗದಾಳು, ಆಕೆ ಯಾವತ್ತೂ ಬೇರೆ ಇಲ್ಲ ಅಂತೇಳಿ ಹೇಳ್ತಾರೆ. ಸೊ old, so terribly old that she could not have grown older and had stayed at the same age for 20 years. ಎಷ್ಟು ವಯಸ್ಸಾಗಿತ್ತಪ್ಪ ಅಂತಂದ್ರೆ ಅಷ್ಟೇ ವಯಸ್ಸಾಗಿತ್ತು. ಅಷ್ಟೇ ಅಂದ್ರೆ ಎಷ್ಟು ಮುದುಗಾಗಕ್ಕೆ ಎಷ್ಟು ವಯಸ್ಸಾಗಬೇಕಲ್ಲ, ಲಾಸ್ಟ್ 20 ವರ್ಷದಿಂದ ಅಷ್ಟೇ ವಯಸ್ಸಿನಾಗ ಇದ್ದಾಳೆ. ಅಂದ್ರೆ ಇಮ್ಯಾಜಿನ್ 80 ವರ್ಷ ಅಂದ್ರೆ ಲಾಸ್ಟ್ 20 ವರ್ಷದಿಂದ 80 ವರ್ಷ, 90 ವರ್ಷಪ್ಪ ಅಂದ್ರೆ ಲಾಸ್ಟ್ 20 ವರ್ಷದಿಂದ 90 ವರ್ಷದಾಗ ಹೆಂಗೆ ಕಾಣ್ತಾರಲ್ಲ ಹಂಗೆ ಕಾಣ್ತಿದ್ಲು ಅಂಥೇಳಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಬರೀತಾರೆ. ಶಿ ಕುಡ್ ನೆವರ್ ಹ್ಯಾವ್ ಬೀನ್ ಪ್ರಿಟಿ. ಓಕೆ, ಯಂಗ್ ಏಜ್ ಒಳಗೆ ಪ್ರಿಟಿ ಇದ್ಲ ಅಂತೇಳಿ ನನಗಂತೂ ಯಾವತ್ತೂ ಅನ್ಸಂಗಿಲ್ಲ. ಬಟ್ ಶಿ ವಾಸ್ ಆಲ್ವೇಸ್ ಬ್ಯೂಟಿಫುಲ್. ನೋಡ್ರಿ, ಇದು ಇಂಪಾರ್ಟೆಂಟ್ ಐತಿ. ಅಜ್ಜಿ ರಿಂಕಲ್ ಆಗೈತಿ, ಹಂಗೆ ಕಾಣ್ತಾಳು ಹಿಂಗೆ ಕಾಣ್ತಾಳು, ಅಜ್ಜಿ ಬಗ್ಗೆ ಪ್ರೈಡ್ ಇಲ್ಲ ಅಂತಿಲ್ಲ. ಅವ್ರಿಗೆ ನಂಬಕ್ಕೆ ಸಾಧ್ಯ ಇಲ್ಲ ಹಿಂದಿಂದು, ಆದರೆ ಇವಾಗೂ ಕೂಡ ಸ್ಟಿಲ್ ಅಜ್ಜಿ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಓಕೆ, she hobbled about the house in spotless white with one hand resting on her waist to balance her stoop and the other telling the beads of her rosary. ನೋಡ್ರಿ, ಇಲ್ಲಿ hobbled means what ಅಂದ್ರೆ ಕುಂಟು ಸೌಗಾಸ ಮೆತ್ತಗ ನಡೆಯೋದಕ್ಕೆ ನಾವೇನಂತೀವಿ hobbled. ಓಕೆ, and about the house in spotless white with one hand. ಇಲ್ಲಿ spotless white ಅಂದ್ರೆ ಏನ್ರಿಪ್ಪ ಅಂತಂದ್ರೆ ಎಲ್ಲಿ ಬಿಳಿ ಬದಲಿಗೆ ಯಾವುದೊಂದು ಕರಿ ಹೇರು ಇದ್ದಿದ್ದಿಲ್ಲ, ಎಲ್ಲ ಬಿಳಿ ಕೂದಲು ಸಣ್ಣಗ ನಡೀತಿದ್ಲು. ಒಂದು ಕೈ ಏನೈತಪ್ಪ ಅಂತಂದ್ರೆ ಇಲ್ಲಿ ಸೊಂಟದ ಮೇಲೆ ಇಟ್ಕೊಂಡಿದ್ಲು ಬ್ಯಾಲೆನ್ಸ್ ಮಾಡಕ. ಇನ್ನೊಂದು ಕಡೆ ಏನೈತಪ್ಪ ಅಂತಂದ್ರೆ ಬೀಟ್ಸ್ ಆಫ್ ರೋಸರಿ ಅಂದ್ರೆ ಏನಪ್ಪ, ಲೈಕ್ ವಾಟ್ ಯು ಕ್ಯಾನ್ ಸೇ, ಈಗ ನಾವು ಬೆಳಗ್ಗೆ ಪೂಜೆ ಮಾಡ್ಬೇಕಂದ್ ಮುಂಚೆ ಓಂ ನಮಃ ಶಿವಾಯ ಅಂತೀವಲ್ಲ, ಅದು ಮಾಲೆ ಇರ್ತೈತಲ್ಲ, ಅದು ದಟ್ ಈಸ್ ದ ಬೀಟ್ಸ್ ಆಫ್ ರೋಸರಿ. ಯಾವಾಗಲೂ ಚಾಂಟಿಂಗ್ ಕುಂಟ್ಕೊಂತ ಹೋಗ್ತಾ ಇದ್ರು ಕೂಡ ಚಾಂಟಿಂಗ್ ಮಾಡ್ತಾನೆ ಇರ್ತಿದ್ರು ಅಜ್ಜಿ. ಓಕೆ,
Her silver locks were scattered untidily over her pale, puckered face and her lips constantly moving in an inaudible prayer. ನೋಡ್ರಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಹರ್ ಸಿಲ್ವರ್ ಲಾಕ್ಸ್, ಸಿಲ್ವರ್ ಅಂದ್ರೆ ಸಿ ಹಿಯರ್ ಸಿಲ್ವರ್ ಲಾಕ್ಸ್, ಲಾಕ್ ಅಂದ್ರೆ ಏನಪ್ಪಾ ಅಂದ್ರೆ ಏನ್ ಹೇಳ್ಬೋದು, ಜಡೆ ಇರ್ತಾವಲ್ಲ ಕಟ್ಟಿರ್ತೀವಲ್ಲ ಅದಕ್ಕೆ ನಾವೇನಂತೀವಿ ಲಾಕ್ ಅಂತ ಕರಿತೀವಿ. ಸಿಲ್ವರ್ ಅಂತ ಯಾಕಂದ್ರಪ್ಪ ಅಂದ್ರೆ ಟೋಟಲಿ ಹೇರ್ ಹೇರ್ ವಾಸ್ ಟೋಟಲಿ ವೈಟ್, ಕೂದಲು ಫುಲ್ ಬೆಳಗಾಗಿತ್ತು ಅದರ ಸಲುವಾಗಿ. ಆ್ಯಂಡ್ ಅವಳ ಒಂದು ತುಟಿ ಲಿಪ್ಸ್ ಆಲ್ವೇಸ್ ಮೂವಿಂಗ್, ಒಟ್ಟೆ ಸುಮ್ಮರಿತಿದ್ದಿಲ್ಲ. ಅದು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಇನ್ ಆಡಿಬಲ್ ಪ್ರೇಯರ್, ಯಾವಾಗಲೂ ಯಾರಿಗೂ ಕೇಳಿಸಿದ್ದಾರೆ ಆ ರೀತಿಯಾಗಿ ಏನು ಮಾಡ್ತಿದ್ಲಪ್ಪ ಅಂತಂದ್ರೆ ಅಜ್ಜಿ ಪ್ರೇಯರ್ ಮಾಡ್ತಾ ಇದ್ಲು. ಎಸ್, ಶಿ ವಾಸ್ ಬ್ಯೂಟಿಫುಲ್. ಶಿ ವಾಸ್ ಲೈಕ್ ದ ಲ್ಯಾಂಡ್ಸ್ಕೇಪ್ ಇನ್ ದ ಮೌಂಟೇನ್ಸ್, an expanse of pure white, serenity, breathing peace and contentment. ನೋಡ್ರಿ ಅಗೇನ್ ಖುಷ್ವಂತ್ ಸಿಂಗ್ ಎಷ್ಟು ಬಾರಿ ಬರ್ದಾರಪ್ಪ ಅಂತಂದ್ರೆ ಅಜ್ಜಿಯನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಶಿ ವಾಸ್ ಲೈಕ್ ಅ ಲ್ಯಾಂಡ್ಸ್ಕೇಪ್ ಇನ್ ದ ಮೌಂಟೇನ್. ದೊಡ್ಡ ಮೌಂಟೇನ್ ಅಲ್ಲಿ ಒಂದು ಸಣ್ಣ ಜಾಗ, ಯಾರಪ್ಪ ಅಂತಂದ್ರೆ ಒಂದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಇದ್ದಂಗ ಅಜ್ಜಿ. ಅಂದ್ರೆ ಆ ದೊಡ್ಡ ಫ್ಯಾಮಿಲಿ ಒಳಗ ಅಜ್ಜಿದ ಒಂದು ಪಾರ್ಟ್ ಅಂತ. ಓಕೆ, an expanse of pure white, serenity, breathing ಪೀಸ್ ಆ್ಯಂಡ್ ಕಂಟೆಂಟ್ಮೆಂಟ್. ಓಕೆ, ಅಂದರೆ ಲೈಫ್ನ ಏನು ಆಸೆ ಇದ್ದಿದ್ದಿಲ್ಲ, ಎಲ್ಲ ಮುಗ್ದಿತ್ತು. ಫುಲ್ ಕಂಟೆಂಟ್ಮೆಂಟ್ ಅಂದರೆ ಏನ್ರಿ, ಸ್ಯಾಟಿಸ್ಫೈಡ್, ಪೂರ್ತಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನು ಹೇಳ್ಬೋದಪ್ಪ, ತೃಪ್ತಿ ಹೊಂದಿರುವಂಥ ಒಂದು ಜೀವ, ಶಾಂತವಾಗಿರುವಂಥ ಜೀವ, ಪೀಸ್ ಆ್ಯಂಡ್ ಕಂಟೆಂಟ್ಮೆಂಟ್. ಓಕೆ, ಈ ರೀತಿಯಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಜ್ಜಿಯನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಾಗ್ತೈತಪ್ಪ ಅಂತಂದ್ರೆ, ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಪಾರ್ಟ್, those who have not enjoyed this part, no, they never imagine or recall their grandmothers. ಈ ಒಂದು ಪಾರ್ಟನ್ನು ಯಾರು ಅನುಭವಿಸಿರಂಗಿಲ್ಲ ಲೈಫಲ್ಲಿ, ಅವ್ರಿಗೆ ಗ್ರ್ಯಾಂಡ್ ಮದರನ್ನು ಒಟ್ಟೆ ನೆನಪು ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಓಕೆ, ಮೈ ಗ್ರ್ಯಾಂಡ್ ಮದರ್ ಆ್ಯಂಡ್ ಐ ವರ್ ಗುಡ್ ಫ್ರೆಂಡ್ಸ್. ನಾನು ಮತ್ತು ನಮ್ಮ ಅಜ್ಜಿ ಭಾಳ ಒಳ್ಳೆ ಫ್ರೆಂಡ್ಸ್ ಇದ್ವಿ. ನಾನು ಇದ್ದೆ, ನೀವೇನೋ ಹಂಗೆ ಗೊತ್ತಿಲ್ಲ. ಆ್ಯಂಡ್ ಮೈ ಪ್ಯಾರೆಂಟ್ಸ್ ಲೆಫ್ಟ್ ಮೀ ವಿತ್ ಹರ್ ವೆನ್ ದೇ ವೆಂಟ್ ಟು ಲಿವ್ ಇನ್ ದ ಸಿಟಿ ಆ್ಯಂಡ್ ವಿ ವರ್ ಕಾನ್ಸ್ಟೆಂಟ್ಲಿ ಟುಗೆದರ್. ನೋಡ್ರಿ ಏನಾಗಿರ್ತೈತಿ, ಖುಷ್ವಂತ್ ಸಿಂಗ್ ಅವರ ನಮ್ಮ ಆತರ್ ತಂದೆ ತಾಯಿ ಏನು ಮಾಡ್ತಿರ್ತಾರೋ, ಅವ್ರು ಸಿಟಿಯೊಳಗೆ ಇರ್ತಾರೆ. ಸಿಟಿಯೊಳಗೆ ಇರೋದ್ರಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವರ ಈ ಮಗುವನ್ನು ಏನು ಮಾಡಿರ್ತಾರಪ್ಪ ಅಜ್ಜಿ ಕಡೆ ಬಿಟ್ಟು ಹೋಗಿರ್ತಾರೆ. ಶಿ ಯೂಸ್ ಟು ವೇಕ್ ಮಿ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಗೆಟ್ ಮಿ ರೆಡಿ ಫಾರ್ ದ ಸ್ಕೂಲ್. ಬೆಳಗ್ಗೆ ನಾನು ಎಬ್ಬಿಸ್ತಿದ್ಲು, ಎಬ್ಬಿಸಿ ಏನು ಮಾಡ್ತಿದ್ಲಪ್ಪ ಅಂತಂದ್ರೆ ಸ್ಕೂಲಿಗೆ ರೆಡಿ ಮಾಡ್ತಿದ್ಲು. She said her morning prayer in a monotonous sing song while she bathed and dressed me in the hope that I would listen and get to know it by heart. ನೋಡ್ರಿ, ಬೆಳಗ್ಗೆ ನನಗೆ ಜಳಕ ಮಾಡಿಸೋ ಹೊತ್ನಾಗ ತಾನ ಒಂಥರ ಯಾವಾಗಲೂ ಹಾಡಾಡ್ತಿದ್ಲು. ಯಾಕೆ ಹಾಡ್ತಿದ್ಲಪ್ಪ ಅಂತಂದ್ರೆ ಕೇಳಿ 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 ಹಾಡ ನನಗೂ ಏನಾಗ್ಬೋದು, ಬಾಯಾಟ ಆಗ್ಬೋದು ಅನ್ನೋ ಒಂದು ವಿಚಾರದಾಗ ಅಜ್ಜಿ ಏನು ಮಾಡ್ತಿದ್ಲು, ದಿನ ಅದೇ ಹಾಡ ಹಾಡ್ತಿದ್ಲು. I listened because I loved her voice but never bothered to learn it. ನೋಡ್ರಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಸೋ ಕಾಮಿಡಿ. I listened because I loved her voice but never bothered to learn it. ನನಗೆ ನಮ್ಮ ಅಜ್ಜಿ ಧ್ವನಿ ಅಂದ್ರೆ ಭಾಳ ಇಷ್ಟ ಆಯಿತು. ಅದಕ್ಕೆ ನಾ ಏನು ಮಾಡ್ತಿದ್ನಪ್ಪ ಅಂತಂದ್ರೆ ಯಾವಾಗಲೂ ಕೇಳ್ತಿದ್ದೆ, ಬಟ್ ಅದನ್ನ ಕಲಿಬೇಕಂತೇಳಿ ಯಾವತ್ತೂ ಅನ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಶಿ ವುಡ್ ಫೆಚ್ ಮೈ ವುಡನ್ ಸ್ಲೇಟ್. ಅಂದ್ರೆ ಆಮೇಲೆ ನನಗೆ ಏನು ಮಾಡ್ತಿದ್ಲು, ಕಟ್ಟಿಗೆಯಿಂದ ಮಾಡಿದಂಥ ಪಾಟಿ ಅನ್ನೋದು ಕೊಡ್ತಿದ್ಲು, which she had already washed and plastered with a yellow chalk, a tiny earthen ink pot and a red pen. Tie them all in a bundle and hand it to me. ಏನು ಮಾಡ್ತಿದ್ಲು ಅವಾಗ, ಹೇಳೋಕ್ಕಿಂತ ಮುಂಚೆನೆ ಪಾಟಿಯನ್ನು ಸ್ವಚ್ಛಂಗೆ ತೊಳೆದು ಪೆನ್ನು ಪೆನ್ಸಿಲು ಏನು ಬೇಕು, ರೆಡ್ ಪೆನ್ ಏನು ಬೇಕು ಎಲ್ಲನೂ ಬಂಡಲ್ ಮಾಡಿ ಅದನ್ನ ಯೆಲ್ಲೋ ಕಲರ್ ಚಾಕಿಂದ ಡೆಕೋರೇಟ್ ಮಾಡಿ ಇವತ್ತಿಗೆ ಕೊಡ್ತಿದ್ಲು. ಆಫ್ಟರ್ ಅ ಬ್ರೇಕ್ಫಾಸ್ಟ್ ಆಫ್ ಥಿಕ್ stale chapati with a little butter and sugar spread on it, we went to the school. ಏನಾಕಿತ್ತಂದ್ರೆ ಅದಾದ್ಮೇಲೆ ನಿನ್ನೆ ಸ್ಟೇಲ್ ಅಂದ್ರೆ ಆ್ಯಕ್ಚುಲಿ ಸ್ಟೇಲಪ್ಪ ಅಂತಂದ್ರೆ ಮೀನಿಂಗ್ ಹಳಸಿರುವಂಥದ್ದು, ಬಟ್ ಇಲ್ಲಿ ಸ್ಟೇಲ್ ಅಂದ್ರೆ ನಿನ್ನೆ ಮಾಡಿರುವಂಥದ್ದು, ನಿನ್ನೆ ರಾತ್ರಿ ಮಾಡಿರುವಂಥ ಚಪಾತಿನ ಮುಂಜಾನೆ ಎದ್ದು ಅದಕ್ಕೆ ಬಟರ್ ಹಚ್ಚಿ ಸಕ್ಕರೆ ಹೋಗುದು ರೋಲ್ ಮಾಡಿ ಏನು ಮಾಡ್ತಿದ್ಲು ಅಜ್ಜಿ ಕೊಡ್ತಾ ಇದ್ಲು. ಕೊಟ್ಟು ಮುಂದೇನಪ್ಪ ಅಂದ್ರೆ ವಿ ವೆಂಟ್ ಟು ಸ್ಕೂಲಿಗೆ ಹೋಗ್ತಿದ್ವು. ಶಿ ಕ್ಯಾರಿಡ್ ಸೆವೆರಲ್ ಸ್ಟೇಲ್ ಚಪಾತೀಸ್ ವಿತ್ ಹರ್ ಫಾರ್ ದ ವಿಲೇಜ್ ಡಾಗ್ಸ್. ಸಾಲಿ ಹೋಗೋತ್ನಾಗ ಏನು ಮಾಡ್ತಿದ್ಲು, ನನಗೂ ಕೊಡ್ತಿದ್ಲು, ಇನ್ನೊಂದು ಸ್ವಲ್ಪ ತೊಗೊಂಡು ಬರ್ತಿದ್ಲು. ಯಾಕಪ್ಪ ಅಂತಂದ್ರೆ ಅಲ್ಲೇ ಓನ್ಯಾಗಿರುವಂಥ ನಾಯಿಗಳ ಸಂಬಂಧ. ಓಕೆ, ಆಮೇಲೆ ಮುಂದೇನಾಗ್ತೈತೆ ನೋಡೋಣ. ಓಕೆ ಫೈನ್. ಮೈ ಗ್ರ್ಯಾಂಡ್ ಮದರ್ ಆಲ್ವೇಸ್ ವೆಂಟ್ ಟು ಸ್ಕೂಲ್ ವಿತ್ ಮೀ ಬಿಕಾಸ್ ದ ಸ್ಕೂಲ್ ವಾಸ್ ಅಟ್ಯಾಚ್ ಟು ದ ಟೆಂಪಲ್.
ನೋಡ್ರಿ, ನಮ್ಮ ಅಜ್ಜಿ ನನ್ನ ಜೊತೆ ಯಾವಾಗಲೂ ಸ್ಕೂಲಿಗೆ ಬರ್ತಿದ್ಲು. ಯಾಕಪ್ಪ ಅಂತಂದ್ರೆ ಸ್ಕೂಲು ಮತ್ತು ದೇವಸ್ಥಾನ ಅಟ್ಯಾಚ್ ಇತ್ತು, ಕೂಡಿದ್ವು ಅಂತ. ದ ಪ್ರೀಸ್ಟ್ ಟಾಟ್ ಅಸ್ ದ ಆಲ್ಫಬೆಟ್ ಆ್ಯಂಡ್ ದ ಮಾರ್ನಿಂಗ್ ಪ್ರೇಯರ್. ಅಲ್ಲಿರುವಂಥ ಪ್ರೀಸ್ಟು, ಸ್ವಾಮೀಜಿ ಏನಿದ್ರಲ್ಲ, ಪೂಜಾರಿ ಏನಿದ್ರಲ್ಲ, ಅವ್ರು ಏನು ಮಾಡ್ತಿದ್ರಪ್ಪ, ಅಲ್ಫಾಬೆಟ್ಸನ್ನು ಕಲಿಸ್ತಿದ್ರು. ಅದ್ರ ಜೊತೆಗೆ ಮಾರ್ನಿಂಗ್ ಪ್ರೇಯರ್ ಕೂಡ ಹೇಳ್ತಾ ಇದ್ರು. While the children sat in a rows on either side of the veranda, singing the alphabet or the prayers in a chorus, my grandmother sat inside reading the scriptures. ಅದೇ ಟೆಂಪಲ್ ಅಲ್ಲಿ ಗ್ರ್ಯಾಂಡ್ ಮದರ್ ಕುಂತ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಹಳೆ ಪುರಾಣದ ಕಥೆಗಳನ್ನ ಓದ್ತಾ ಇದ್ರು. ಅವಾಗ ನಾವೇನ್ ಮಾಡ್ತಿದ್ವಪ್ಪ ಅಂತಂದ್ರೆ ಅಕಾಡಿ ವರಂಡದಾಗ ಒಂದಿಷ್ಟು ಮಂದಿ, ಇಕಾಡಿ ವರಂಡದಾಗ ಒಂದಿಷ್ಟು ಮಂದಿ ಕುಂತು ಅಲ್ಫಾಬೆಟ್ಸ್ಗಳನ್ನ, ಪ್ರೇಯರ್ಗಳನ್ನ ಕೋರಸ್ನಲ್ಲಿ ಹಾಡ್ತಾ ಇದ್ವಿ ಅಂತ. ಆಮೇಲೆ ದಿಸ್ ಟೈಮ್ ದ ವಿಲೇಜ್ ಡಾಗ್ಸ್ ವುಡ್ meet us. When we had both finished, we would walk back together. ಅಂದ್ರೆ ಅಜ್ಜಿದ ಕತೆ ಓದೋದು, ನನ್ನ ಶಾಲೆ ಎರಡೂ ಮುಗಿದಾಗ ಇಬ್ಬರು ಜೊತೆಗೆ ವಾಪಸ್ ಹೋಗ್ತಾ ಇದ್ವಿ ಅಂತೇಳಿ. ಆಮೇಲೆ ಆ ಟೈಮ್ನಾಗ ಏನಾಕಿತ್ತಪ್ಪ ಅಂತಂದ್ರೆ ದ ವಿಲೇಜ್ ಡಾಗ್ಸ್ ವುಡ್ ಮೀಟ್ ಅಸ್ ಅಟ್ ದ ಟೆಂಪಲ್ ಡೋರ್. ಆ ದೇವಸ್ಥಾನದ ಬಾಗ್ಲಲ್ಲಿ ಏನಾಕಿತ್ತಪ್ಪ ಅಂತಂದ್ರೆ ನಾಯಿಗಳು ಭೇಟಿ ಆಗ್ತಿದ್ವು. ದೇ ಫಾಲೋಡ್ ಅಸ್ ಟು ಅವರ್ ಹೋಮ್, ಗ್ರೌಲಿಂಗ್ ಅಂಡ್ ಫೈಟಿಂಗ್ ವಿತ್ ಈಚ್ ಅದರ್ ಫಾರ್ ದ ಚಪಾತೀಸ್ ವಿ ಥ್ರೀವ್ ಟು ದೆಮ್. ಮನಿ ತನಕನೂ ಎಲ್ಲಾ ನಾಯಿಗಳು ಜಗಳಾಡ್ಕೊಂತ ಬರ್ತಿದ್ವಿ. ಯಾಕಪ್ಪ ಅಂತಂದ್ರೆ ದ ಚಪಾತೀಸ್ ವಾಟ್ ದೇ ಥ್ರೂ ಟು ದೆಮ್, ಅವ್ರು ಯಾವ ಒಗೈತಿದ್ರಲ್ಲ ಚಪಾತಿ ಕೊಡ್ಕೊಂತ ಬರ್ತಿದ್ರು. ಅದು ಒಂದು ಟೈಮ್ ಪಾಸ್ ಅವನಿಗೆ. ಓಕೆ, ಈ ರೀತಿಯಾಗಿ ಏನಾಕಿತ್ತಪ್ಪ ಅಂತಂದ್ರೆ ದ ಎಂಟೈರ್ ಲೈಫ್ ವಿತ್ ಗ್ರ್ಯಾಂಡ್ ಮದರ್ ಇನ್ ಅ ವಿಲೇಜ್ ಯೂಸ್ ಟು ಹ್ಯಾಪನ್. ಓಕೆ, ಇನ್ನು ಮುಂದೆ ಏನಾಗ್ತಿದಪ್ಪ ಅಂದ್ರೆ 5th ಪ್ಯಾರಾಗ್ರಾಫ್ ಅಲ್ಲಿ ಅಜ್ಜಿ ಮತ್ತೆ ಹುಡುಗ ಜೊತೆಗೆ ಇರ್ತಾರೆ, ಆದರೆ ನಾಟ್ ಇನ್ ದ ವಿಲೇಜ್. ದೇ ವಿಲ್ ಮೂವ್ ಟು ದಿ ಸಿಟಿ. ಅಲ್ಲಿ ಏನಾಗುತ್ತಾನ ನೋಡೋಣ ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ. ದಯವಿಟ್ಟು ನಿಮಗೆ ಎಲ್ಲ ನಮ್ಮ ಒಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಈ ಒಂದು ಅನಾಲಿಸಿಸ್ ಆಗಿರ್ಬೋದು ಇಷ್ಟ ಆದರೆ ದಯವಿಟ್ಟು ಏನು ಮಾಡ್ರಪ್ಪ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೇ ಕೆಳಗಡೆ ನಾವು ಲಿಂಕಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನ ಹಾಕಿರ್ತೀನಿ. ನಮ್ಮ ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ದಯವಿಟ್ಟು ಜಾಯ್ನ್ ಆಗ್ರಿ. ಮತ್ತು HSCR ಇಂಗ್ಲೀಷ್ ಎಕ್ಸಾಮಿಗೆ ಏನೇನು ಬೇಕು ಕಂಪ್ಲೀಟ್ ಆಗಿರೋ ಎಲ್ಲ ಸಿಲೆಬಸ್ಸನ್ನು ನಾನು ಮುಗಿಸ್ತೇನೆ. ನಿಮ್ಮ ಜೊತೆಗೆ ನಾನು ಪ್ರಿಪೇರ್ ಆಗ್ತೇನೆ. ಲೆಟ್ಸ್ ಕ್ರ್ಯಾಕ್ ದಿಸ್ ಎಕ್ಸಾಮ್ ಟುಗೆದರ್. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.